ಹಾಯ್ ಗುರುಗಳೇ, ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಎಲ್ಲಿ ಹೊಂಟಿವಪ್ಪ ಅಂದ್ರೆ ಹೆಬ್ಬಳಿಗೆ. ಹೆಬ್ಬಲಲ್ಲೇ ಹುಬ್ಬಳ್ಳಿ. ಹುಬ್ಬಳ್ಳಿನ ಎದಕ್ಕೆ ಹೊಂಟಿವಪ್ಪ ಅಂದ್ರೆ ಕಬಡ್ಡಿ ಆಡಕ್ಕೆ ಹೊಂಟಿದೇವ್ರಿ. ಅಲ್ಲಿ ಕಬಡ್ಡಿ ಅದಾವು ಹುಬ್ಬಳ್ಳಿದಾಗ. ಹೋಗಂಬ್ರಿ, ಟ್ರೈನ್ ಜರ್ನಿ ಇರ್ತದ. ನಾವು ಈ ಸದ್ಯಕ್ಕೆ ಎಲ್ಲಿದ್ದೀವಪ್ಪ ಅಂದ್ರೆ ಸಿಗುತ್ತೆ ಟ್ರೈನ್ ಸಿಗುತ್ತೆ. ಬಂದಿದ್ದೆವು ಟ್ರೈನ್ದಾಗ. ಇಲ್ಲ ಈಗ ಮತ್ತೆ ಪಯಣ ಸ್ಟಾರ್ಟ್ ರೀ. ಏ ಲಾಕ್ ಹಾಕೋರ ಮಲ್ಯ ಹೇಳತಿ. ನೋಡ್ರಿ, ಈಗ ನಾ ಬಿಜಾಪುರ ಬಂದಿದ್ದೇವೆ. ಇನ್ವಿಟೇಷನ್ ಇಂದ ಬಿಜಾಪುರಕ್ಕೆ ಬಂದಿದ್ದೆವು. ಈ ಸದ್ಯಾಗ ಡೈರೆಕ್ಟ್ ಹುಬ್ಬಳ್ಳಿಗೆ ಹೋಗೋದ್ರಿ. ಬಂದಿದ್ದೇವ್ರಿ. ಹಣ್ಣಂದೂರಿಗೆ ರಾತ್ರಿ ಮಾಡಿ ಈಗ ಹಸುವುದು ಆಗ್ಯದ ಭರ್ಚಾಕ. ನಾವ್ ಎಲ್ಲರಿಗೆ ಊಟದು ಮಾಡ್ತೇವ್ರಿ. ಊಟದು ಮಾಡಿ ಮುಂದೆ ಏನೇನ್ ಆಗ್ತದ ತೋರಿಸ್ತೀನಿ ನೋಡ್ರಿ. ಟೈಮ್ 11 ಆಗ್ಯದ. ಹಾ ಹಾ ಇದು ಸ್ಟೇಷನ್ ಇಂದ ಹೊರಗೆ ಎಕ್ಸಾಕ್ಟ್ ಆಗದ್ರಿ. ಇಲ್ಲಿಂದ ಹುಬ್ಬಳ್ಳಿ ಸ್ಟೇಷನ್ ಇಂದ ಮಠ ಅದರಿ. ಈಗ ಅಂಕರವಳ್ಳಿ ಅನ್ನೋದು ಊರು ಅದರಿ. ಅದು 120 ಕಿಲೋಮೀಟ್ರ್ ಐತ್ರಿ. ಅಲ್ಲಿ ಹೋಗ್ಲಿಕ್ಕೆ ಈ ಸದ್ಯಕ್ಕೆ 12 ಸುಮಾರು ಆಗ್ಯದ್ರಿ. ಅಲ್ಲಿ ಒಳಗೆ ಬಸ್ ಇಲ್ರಿ. ಈಗ ಮುಂಜಾನೆ ಆದದ್ರಿ. ಅದ್ರ ಶಿವಮೊಗ್ಗಕ್ಕೆ ಬಸ್ ಆದವು ಕರೀರಿ. ಆ ಶಿವಮೊಗ್ಗ ಏನೋ ದೂರ ಉಳಿತದ್ರಿ. ಅಂಕರವಳ್ಳಿ ಸಮೀಪ ಆಗ್ತದ್ರಿ. ಅದಕ್ಕೆ ನಾವು ಮಠದಾಗ ಮುಖ ಮಾಡ್ಲತ್ತಿದ್ದೇವ್ರಿ ಇವತ್ತೊಂದು ದಿವಸ. ಮತ್ತು ಮುಂಜಾನೆ ಎದ್ದು ಹೋಗ್ಬೇಕಂತ ಮಾಡಿದ್ದೇವ್ರಿ. ಈಗ ನಡ್ಕೋತ ಹೊಂಟಿದೇವ್ರಿ. 2-3 ಕಿಲೋಮೀಟ್ರ್ ಆಗತ್ತ ಮಠ ಸ್ಟೇಷನ್ದಿಂದ. ಹಸು ಆಗೈತ್ರಿ. ಏನು ಸಿಗ್ಬೋದ್ರಿ ಏನ್ರಿ ಅಂಗಡಿ ಓಪನ್ ಮಾಡೋರು ಹೊಟ್ಟೆ ತುಂಬಿದೆ ಊಟ. ನೋಡ್ರಿ, ಅಂತೂ ಇಂತೂ ಸಿದ್ದಾರೂಢ ಮಠಕ್ಕೆ ಬಂದೇ ಬಿಟ್ಟಿವಿ. ಎಷ್ಟಕ್ಕಪ್ಪ ಅಂದ್ರೆ 1-4 ನಿಮಿಷ ಆಗೈತಿ. ಬಂದಿದ್ದೆವು. ಹೊಟ್ಟೆ ಕೂಳಿಲ್ರಿ. ನಾವು ಒಂದೈತಿ ನಡ್ಕೋತ. ಅಲ್ಲಿ ಭಾಳ ಅಂದ್ರೆ ಭಾಳ ಹೈರಾಣ ಐತ್ರಿ ಬರಾಕ. ಅಲ್ಲಿ ಇಲ್ಲಿ ಕೇಳ್ಕೊತ ಹೊಟ್ಟೆ ಬಂದಿತ್ತಿಲ್ರಿ. ಹುಬ್ಬಳ್ಳಿಗೆ ಇದೇ ಫಸ್ಟ್ ಬಂದಿದ್ದೇವ್ರಿ. ಹಸು ಆಗ್ಯದ ಭರ್ಚಾಕ. ಏನು ಮಾಡೋ ಗೊತ್ತಿಲ್ರಿ. ಏನೋ ಇಲ್ಲಿ ಅಂಗಡಿ ಎಲ್ಲ ಕ್ಲೋಸ್ ಆಗ್ಯಾವ. ಮತ್ತು ಮುಂಜಾನೆ ಏನೇನ ಅಂತ ತೋರಿಸ್ತೀನಿ ರೀ. ಈಗ ಮುಂದೆ ಗುಡಿಯಾಗ ಹೋಗಿ ಮಕ್ಕೊಳ್ಳೋದ್ರಿ. ಸಿದ್ದಾರೂಢ ಸ್ವಾಮೀಜಿ ಮಠದಾಗ ಇದ್ದಿದ್ದು ಮಕ್ಕೊಂಡೇವ್ರಿ. ಒಂದು 2-3 ತಾಸು ಮಕ್ಕೊಂಡಿದ್ದೆವು. ದೇವ್ರ ಗುಡಿಯಾಗ ಬಂದೇ ಬಿಟ್ಟಿವಿ. ಬರೀ ತೋರಿಸ್ತೀನಿ. ಅಲ್ಲಿ ಹಿಡೋದು ಲೈನ್ ಹಚ್ಚಾರಿ. ಎಲ್ಲ ಲೈನ್ ಹಚ್ಕೊಂಡು ದರ್ಶನ ಮಾಡ್ಕೊಳ್ತಾರ. ಪೂಜೆ ನಡೆದ. ಈಗ ಮತ್ತೆ ಅಂಕರವಳ್ಳಿ ಹೊಂಟಿವಿ ಈ ಸದ್ಯಕ್ಕೆ. ನೋಡ್ರಿ, ಸಿದ್ದಾರೂಢ ಸ್ವಾಮೀಜಿ ಮಠ ಹಿಂಗೈತಿ. ಜಾಸ್ತಿ ನೀವು ತೋರ್ಸಕ್ಕಾಗಿಲ್ರಿ. ಯಾಕಂದ್ರೆ ನೈಟ್ ಆಗೈತಿಲ್ರಿ. ನೈಟ್ ಅಂದ್ರೆ 6 ಆಗೈತ್ರಿ ಟೈಮ್. ಹಗಳಾಗ್ಬೇಕಂದ್ರೆ ಇನ್ನೊಂದು ಹೊತ್ತು ಇನ್ನೊಂದು 60 ತಾಸು ಆಗ್ಬೇಕಾಗ್ತದೆ. ಈಗ ನಮ್ಮ ಹತ್ರ ಟೈಮ್ ಎಲ್ಲ ಹೋಗ್ಬೇಕಾಗಿರುತ್ತೆ. ಈಗ ದೂರ ಹೋಗ್ಬೇಕ್ರಿ. 120 ಕಿಲೋಮೀಟ್ರ್ ಹೋಗ್ಬೇಕು. ಅದಕ್ಕೆ ಲೇಟ್ ಆಗುತ್ತೆ ರೀ. ಕುಡ್ಲಿಕ್ಕೆ ಬಂದಿದ್ದೆವು. ಮಲ್ಯ ಹೇಳು, ಅನಿಸಿಕೆ ಹೇಳು. ಮುಂಜಾನೆ ಹೇಳು. ಮುಂಜಾನೆ ಬಂದೀವಿ. 4 ನಿದ್ದತ್ತಿಲ್ಲ. ಚಾ ಅಂಗಡಿ ಒಂದು ತೆಗೆದಿಲ್ಲ. ಏನೇ ಜಸ್ಟ್ ತಗದಂಗೆ ಕಾಣಿಸ್ತಾರ. 15 ನಿಮಿಷ ಪರಿಸ್ಥಿತಿ ಹಂಗಾಯ್ತು ಕಬಡ್ಡಿ ಬಂದಿದ್ದಕ್ಕೆ. ಟ್ರೈನ್ದಾಗೆ ಭಾಳ ಹೋಗ್ಯಾಗ ಅಪ್ಪ. ನೋಡ್ರಿ, ಇಲ್ಲಿಗೆ ನಮ್ಮ ಸಿದ್ದಾರೂಢ ಮಠ ಮುಕ್ತಾಯವಾಯಿತು. ಈಗ ನಾವು ಹೊಂಟೇವ್ರಿ ನಾಷ್ಟ ಮಾಡಾಕ. ಹಸು ಐತಿ. ರಾತ್ರಿ ಸಿದ್ದಕ್ಕೆ ಊಟ ಮಾಡಿದ್ದಿಲ್ಲ. ಈಗ ನಾಷ್ಟ ಮಾಡಮ್ರಿ. ನಾಷ್ಟ ಮಾಡಿ ಮತ್ತೆ ಮುಂದಿನ ಬಿಡಮ್ರಿ.
ಮುಗೀತ್ರಿ. ಮತ್ತು ಬಸ್ ಸ್ಟ್ಯಾಂಡ್ಗೆ ಅದು ಹೋಗಿ ಅಂಕರವಾಳಿಗೆ ಹೋಗ್ಬೇಕು. 120 ಕಿಲೋಮೀಟ್ರ್ ಆದ. ಬರ್ರಿ ನೋಡ್ರಿ ನಮ್ಮ ಹುಬ್ಳ್ಯಾಗ ಪಲಾವ್ ರೀ. ಮುಂಜಾನೆ ಇದು ಒಂದು ಹೊಟ್ಟೆ ಹಾಕೊಂಡು ಇಲ್ಲಿ ಏನು ಕಾಣಿಸ್ತಲ್ರಿ ಬಸ್ ಸ್ಟ್ಯಾಂಡ. ಬರ್ರಿ ಹೊಟ್ಟೆ ಹಾಕೊಳ್ಳೋದು. ಈಗ ನಾವು ಹುಬ್ಳಿಯಿಂದ ಶಿರ್ಸಿ ಮಾರಿಕಂಬಾಗ ಬಸ್ ಸ್ಟ್ಯಾಂಡ್ದಾಗ ಬಂದು ಇಳಿದಿದ್ದೇವ್ರಿ. ಈಗ ನಾವು ಎಲ್ಲಿ ಹೋಗಪ್ಪ ಅಂದ್ರೆ ಅಂಕರವಾಳಿಗೆ ಹೋಗ್ಬೇಕ್ರಿ. ಅಂಕರವಾಳಿಗೆ ಬಸ್ 2ಕ್ಕೆ ಆಗುತ್ತೆ. ಈಗ ನಾ 12 ಆಗೈತೆ ಸರ್, ಜಲ್ದಿ ಬಂದಿದ್ದೆವು. 2ಕ್ಕೆ ಆದಾಗ ಹೋಗ್ಬೇಕ್ರಿ. ಇವತ್ತು ನೈಟ್ ಮ್ಯಾಚ್ ಅದಾವ್ರಿ ಕಬಡ್ಡಿ. ನಾಳೆ ಮುಗಿತಾವ್ರಿ. ನಾಳೆ ಶನಿವಾರ ಮುಗಿತಾವ್ರಿ. ಪರ್ಸನಲ್ ಆಗಿ ಶಿರ್ಸಿ ಮಾರಿಕಂಬದ್ದು ನಾ ನಾಳೆ ಬಂದ್ರೆ ಪರ್ಸನಲ್ ಆಗಿ ಮಾಡಿರ್ತೀನಿ. ಯೂಟ್ಯೂಬ್ ಚಾನಲ್ದಾಗ ಇರ್ತದೆ ಶಿರ್ಸಿ ಮಾರಿಕಂಬದ್ದು ಅಷ್ಟು ದೇವಸ್ಥಾನದ ಒಂದು ವಿಡಿಯೋ ಇರ್ತದೆ. ಹೋಗಿ ನೋಡ್ರಿ ಎಲ್ಲರೂ. ಇದೊಂದು ಬ್ಲಾಗ ಸ್ಟಾರ್ಟ್ ಮಾಡಮ್ರಿ. ಮತ್ತು ಅಂಕರವಾಳಿಗೆ ಹೋಗೋ ತನಕ ಇದೆ ನೋಡ್ರಿ. ನಮ್ಮ ಟಕ್ಲು ಮಾಂಸ ಶಿರ್ಸಿ ಮಾರಿಕಂಬದ ಬಸ್ ಸ್ಟ್ಯಾಂಡ್ದಾಗ ಇಳ್ದಾನ. ಅವ ಏನು ಹೇಳ್ತಾನೆ ಕೇಳಂಬರ್ರಿ. ಟಕ್ಲು ಮಾಂಸ ಏನು ಹೇಳು? ಏನಿಲ್ಲ ಬೈ, ಇನ್ನೊಂದು 30 ಕಿಲೋಮೀಟ್ರ್ ಬಿಟ್ಟು ಮ್ಯಾಚ್ ಚಲಾಗ್ತದೆ ಬೈ. ಅದು ಊರೊಂದು ಹಳ್ಳಿ ಐತೆ. ಹಳ್ಳಿ ಈಗ ನಾ ಶಿರ್ಸಿದಿಂದ ಚಂದಗುಪ್ತಿ ಅಂತ ಊರ ಅಲ್ಲಿದಿಂದ ಮತ್ತು ಈ ಕಡೆ ನಮ್ಮ ಸ್ಪಾನ್ಸರ್ ಕರ್ಸಿರು ನಮಗೆ. ನಮ್ಮ ಇಂಡಿಯಿಂದ ಈ ಕಡೆ ಶಿರ್ಸಿಯಿಂದ ಈ ಕಡೆ ಸ್ಪಾನ್ಸರ್ ಇದ್ದಿರೋರು ಯಾರಂತ ನೋಡ್ರಿ. 8:08 ಇವ್ರು ಸ್ಪಾನ್ಸರ್ ಇದ್ದಿರು. ಈಗ ಜಸ್ಟ್ ಬಂದಿದ್ದೇವ್ರಿ. ಕಾಲ ತಗೊಳತ್ತಿದೆ ಎಲ್ಲರೂ ನೋಡ್ರಿ. ಈಗ ಹಾಡ್ಯಾಗ ಬಂದಿದ್ದೇವ್ರಿ. ಈ ಮುಂದಿಂದು ಅಂಕರವಾಳಿದಾಗ ಮ್ಯಾಚ್ ಅದ ರೀ. ಇಲ್ಲಿಂದ ಯಾವುದೋ ಒಂದು ಊರು ಹತ್ರ ಇದು ಬೆನ್ನತ್ತಿ ಯಾವುದೋ ಅಂದ್ರಿ. ಇಲ್ಲಿಂದ ಮತ್ತು ಆ ಕಡೆ ಅಂಕರವಾಳಿಗೆ 1 ಕಿಲೋಮೀಟ್ರ್ ಆಯ್ತತ್ರಿ. ಇಲ್ಲಿಂದ ಕಬಡ್ಡಿ ಅಲ್ಲಿ ಮ್ಯಾಚ್ ಅದಾವ ಅಂತ 8-7 ಸುಮಾರು ಸ್ಟಾರ್ಟ್ ಆಗತ್ತಂತ. ಇಲ್ಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ಆ ಕಡೆ ಹೋಗೋದೈತ್ರಿ. ಬರ್ರಿ ಬಂದಿದ್ದೇವೆ ರೀ. ಈಗ ಅಡಿಕೆ ತೋಟಕ್ಕೆ ಬಂದಿದ್ದೇವೆ ನೋಡ್ರಿ. ಅಡಿಕೆ ತಲೆಗೆ ಬಿದ್ದಿದ್ದು ಭಾಳ ಅಂದ್ರೆ ಭಾಳ ಅದಾವ್ರಿ ಅಡಿಕೆ ಗಿಡಗಳು. ಶಂಭು ಶಂಭು ಶಂಭು. ಹಾಂ ಓಕೆ ಹೋಗ್ರಿ ನೋಡ್ರಿ. ಅಡಿಕೆ ತೋಟ ಈ ಕಡೆ ಒಂಥರ ದಕ್ಷಿಣ ಕರ್ನಾಟಕ ಕಡೆ ಒಂಥರ ಫೀಲ್ ಆಗುತ್ತೆ ನೋಡ್ರಿ. ಈ ಕಡೆ ಬಂದ್ರೆ ಏನೋ ಒಂಥರ ಮಜಾ. ಕಬಡ್ಡಿ ಮ್ಯಾಚಿಗೆ ಬಂದೀವ್ರಿ. ಅಲ್ಲಿ ಒಬ್ಬರು ನಮಗೆ ಇನ್ಸ್ಟಾಗ್ರಾಮ್ದಿಂದ ಸ್ಪಾನ್ಸರ್ ಪರಿಚಯ ಆಗಿದ್ರಿ. ಅವರು ನಮಗೆ ರೊಕ್ಕ ಕೊಟ್ಟು ತರ್ಸ್ಯಾರಿ ಕಬಡ್ಡಿ ಆಡೋಕೆ. ಬಂದಿದ್ದೀವಿ. ಊಟ ಮಾಡಿದೇವ್ರಿ. ಮಸ್ತ್ ಊಟ ಮಾಡಿರು. ದುರ್ಗಾದೇವಿದು ಜಾತ್ರೆ ಇದ್ದಿತ್ತು. ಹಂಗೂ ದುರ್ಗಾದೇವಿ ಜಾತ್ರೆ ಇರೋದಕ್ಕೆ ಅದ್ರಾಗ ಊಟ ಎಲ್ಲ ಹಾಕ್ಲಿತ್ತಿರು. ನಾವು ಅಲ್ಲಿ ಅದ್ರಾಗೆ ಸಿಕ್ಕೊಂಬಿದ್ದೆವು. ಮಸ್ತ್ ಊಟ ಮಾಡಿದ್ರು. ಹೊಟ್ಟೆ ತುಂಬ ಊಟ ಮಾಡಿದೆವು ಎಲ್ಲರೂ ಕೂಡಿಸಿ. ಮಸ್ತ್ ಐತ್ರಿ ನೋಡ್ರಿ ಜಿಂದಗಿ. ಈ ಕಡೆ ಬಂದ್ರೆ ಏನು ಜಿಂದಗಿ ಏನು ಗೊತ್ತೇ ಆಗಂಗಿಲ್ಲ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಮಂದಿ ಈ ಕಡೆ ದಕ್ಷಿಣ ಕರ್ನಾಟಕ ಬಂದ್ರೆ ಒಂಥರ ಫೀಲ್ ರೀ ನೋಡ್ರಿ. ತಂಪು ಗಾಳಿ, ಅವಾಗ ಮಳೆ, ಗಿಡಗಳು ನೋಡ್ರಿ ಎಷ್ಟು ಅದಾವು. ಇದೆಲ್ಲ ಏನು ಗಿಡಗಳು ಅದಾವಲ್ರಿ, ಎಲ್ಲ ಗಿಡಗಳು ಅಲ್ಲಿ ಮೆಕ್ಕಿ ತನಿ ಅದು. ಅವರು ನಮ್ಮ ಸ್ಪಾನ್ಸರ್ದು ಎಲ್ಲ ಹೊಳ ಐತಿ ನೋಡ್ರಿ. ಈ ಕಡೆ ನೋಡ್ರಿ ಎಲ್ಲ ಗುಡ್ಡ ಬೆಟ್ಟಗಳು ನೋಡಿದ್ಮ್ಯಾಗ ಆಶ್ಚರ್ಯ ಆಗ್ತದೆ ನೋಡ್ರಿ ನನಗಂತರೂ. ಹಾಯ್ ಗಾಯ್ಸ್, ಎಲ್ಲರಿಗೂ ನಾವು ಇವತ್ತು ಹೊಂಟಿವ್ರಿ ಜಾತ್ರೆಗೆ ಹೊಂಟಿವ್ರಿ ನೋಡ್ರಿ. ಇವತ್ತು ಜಾತ್ರೆ ಆದ ಅಂಕರವಾಳಿದಾಗ ಭಾಳ ಗ್ರ್ಯಾಂಡ್. ರಾತ್ರಿ 8 ಸುಮಾರು ಹೊಂಟಿದ್ದೇವ್ರಿ ಜಾತ್ರೆಗೆ. ಬಂದಿದ್ದೆವು ನಾವು 4ಕ್ಕೆ ಬಂದಿದ್ದೆವು ಅಂಕರವಾಳಿಗೆ. ಮ್ಯಾಚ್ 10-11ಕ್ಕೆ ಸ್ಟಾರ್ಟ್ ಆಗ್ಬೋದು. ಒಂದು ಜಾತ್ರೆ ಬೇರೆ ಐತಿ. ಸ್ಪಾನ್ಸರ್ ಜಾತ್ರೆ ಕರ್ಕೊಂಡು ಬಂದಾನ. ಆ ಕಡೆ ಮುಂದೆ ಹೋಗ್ಯಾರ ಅವರು. ನೋಡ್ಕೊಂಬರಮ್ಮ ಜಾತ್ರೆ ತೋರಿಸ್ತೀನಿ ನಿಮಗೂ. ಮಾಡಿದ್ರೆ ಜಾತ್ರೆ ಹಿಂಗೆ ಮಾಡ್ತಾರೆ ಎಲ್ಲರೂ ಒಗ್ಗಟ್ಟಾಗಿ. ಸಣ್ಣ ಸಣ್ಣ ಅಷ್ಟೇನು ಮನೆ ಇಲ್ರಿ, ಆದ್ರೆ ಭಾಳ ಗ್ರ್ಯಾಂಡ್ ಜಾತ್ರೆ ಮಾಡ್ತಾರೆ ನೋಡ್ರಿ. ಲೈಟಿಂಗ್ ಏನ್ರಿ ಆ ಕಡೆ ಹೋಗವಂತಿ. ಬರ್ರಿ ದೇವಸ್ಥಾನ ತೋರಿಸ್ತೀನಿ ನೋಡ್ರಿ. ಏನು ಲುಕ್ ಕಾಣಿಸ್ತದ. ಲುಕ್ ಏನು ಹೇಳ್ಬಾರ್ದ್ರಿ. ಲುಕ್ ಭಾಳ ಚಂದ ಕಾಣಿಸ್ತದ ನೋಡ್ರಿ. ನಾನು ಏನು ಡಿಸೈನ್ ಲೈಟಿಂಗ್ ನೋಡ್ರಿ. ಎಲ್ಲಿ ನೋಡಿದ್ರಿ ಲೈಟಿಂಗ್ 2-3 ದಿನ ಆಯ್ತು ಕಾಣಿಸ್ತದೆ ರೀ ಜಾತ್ರೆ ಅದು. ಇಲ್ಲಿ ಇಲ್ಲೊಂದು ದೇವಸ್ಥಾನ ಐತ್ರಿ. ಬರೀ ತೋರಿಸ್ತೀವಿ ಯಾವ್ದಂತ ನೋಡಮ್ಮ. ಅಟ್ಟೆ ನೋಡ್ರಿ, ಅಟ್ಟೆ ಸಣ್ಣದು ಠೇರ
ನಮ್ಮ ಭಾಷೆದಾಗ ಈಗ ಉತ್ತರ ಕರ್ನಾಟಕ ಠೇರ್ ಅಂತಾರ, ಈ ಕಡೆ ಏನಂತಾರ ಗೊತ್ತಿಲ್ಲ. ಠೇರ್ ಅಂತಾರ. ಸಂಸಾರ ವೈದ್ಯ ಸರ್ವಜ್ಞ ಸರ್ವಪೇಶಜಂ ಒಳಗೆ ಹೊಂಟಿದೆವು. ಡೆಕೋರೇಷನ್ ಏನು ಹೇಳ್ಬಾರ್ದ್ರಿ, ಯಾತ್ರಿಗನೇ ಹಿಂಗೆ ಡೆಕೋರೇಷನ್ ಮಾಡ್ಯಾರ, ಮಸ್ತ್ ಆಗ್ಯದ. ಬರೀ ದರ್ಶನ ಪಡ್ಕೊಳ್ಳೋದು. ತಗೊಳಮ್ಮ ಏನೋ ಹೇಳತ್ತಾನ, ಹೇಳು ಅಲ್ಲೇ ರಾತ್ರಿ ಮಾಡಿ ಬಂದಿದ್ದೀವಲ್ಲ ಅಲ್ಲೇ ಹೇಳು ಹೆಂಗ ಅನ್ಸುತ್ತ ಹೇಳು. ಇಲ್ಲಿಂದ ಎಲ್ಲ ವೆದರ್ ಹೆಂಗ್ ಅನ್ಸ್ಲತ್ತದ? ವಾತಾವರಣ ಏನಪ್ಪ ಎಲ್ಲ ಚಲೋ ಅದ್ರಿ ಹೇಳತ್ತಾನ. ಎಲ್ಲ ಡಿಸೈನ್ ಲೈಟಿಂಗ್ ಮಸ್ತ್ ಅದ. ಎಲ್ಲ ಜಾತ್ರೆ ಮುಗ್ದದ್ರಿ. ಸುಮ್ಮನೆ ನೋಡಾಕ ಏನು ಉಳಿದಿದ್ದು ಇರ್ತದಲ್ಲ ಅದು ನೋಡಾಕ ಬಂದಿದ್ದೇವಿ. ಪತ್ರಗಳು ಆರಿಸ್ಕೊಳ್ ಹೊಂಟಿದ್ದೆವು. ನೋಡ್ಕೊಂಬರಂಬರಿ. ಸಣ್ಣ ಅದು ಹೆಂಗಸರು ಪುಗ್ಗಪ್ಪ ನೀರು ಇರ್ತಾವಲ್ಲ, ನೋಡ್ಕೊಂಬರಮ್ಮ. ಎಲ್ಲ ಜಾತ್ರೆ ಹೋಗ್ಯದ್ರಿ. ನೋಡ್ರಿ ಏನೇನು ಉಳ್ದಂದ್ರೆ ಬಳಿ ಸಣ್ಣವ್ರದ್ದು ಆಟ ಆಡೋದ್ರಿ, ಪುಗ್ಗಾರಿ ಕೊಳ್ಳ ಹಾಕೊಳ್ಳೋದು, ಅದು ಇದು ಗಿಂಡ್ಯಾಗ ಉಳ್ದಾವ್ರಿ. ನಮ್ಮ ಏನು ಉಳ್ದಿಲ್ರಿ. ಮೆಕ್ಕೆಜೋಳ ತಿಳ್ದಿದ್ದೆವು. ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಕಡೆ ಇರ್ತದ ಮೆಕ್ಕೆಜೋಳ ತಿಳ್ದೆವು. ಈಗ ಕಬಡ್ಡಿ ಮ್ಯಾಚ್ ಎಲ್ಲಿ ನಡೆಸ್ತಾರಲ್ರಿ, ಅಲ್ಲಿ ಬಂದಿದ್ದೆವು. ಎಲ್ಲರೂ ಕೂಡ್ಸಿದ್ದೇವೆ, ಬಂದು ರೆಸ್ಟ್ ಮಾಡಿ ದೇವಸ್ಥಾನ ಬಳಿ ಬಂದು ರೆಸ್ಟ್ ಮಾಡಿದೆವು. ಈ ಕಡೆ ಡಿಜೆ ಹಾಕ್ತಿದಲ್ರಿ, ಕೇಳಿಸ್ತಲ್ರಿ, ಅಲ್ಲಿ ಡಿಜೆ ಬಲ್ಲಿನೇ ಇಲ್ಲೇ ಐತ್ರಿ. ಎಲ್ಲ ಸಜ್ಜು ಮಾಡ್ಯಾರ, ಇನ್ನೆಲ್ಲ ಆಟ ಮಾಡಿಸಿ ಎಲ್ಲ ಆಡ್ತಾರ. ಕಬಡ್ಡಿ ಮ್ಯಾಚ್ ಸೋತಿದ್ದೇವ್ರಿ. ಊರಿಗೆ ಹೋಗ್ತೇವ್ರಿ, ರಾತ್ರಿ ಮಾಡಿ ಎಲ್ಲ ಮುಕ್ಕೊಂಡಿದ್ದೇವೆ ಇಲ್ಲಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮ್ರಿ. ನಮಸ್ಕಾರ ರೀ, ಬಾಯ್ ರೀ. ನಾ ಎಲ್ಲಿದ್ದೀವಪ್ಪ ಅಂದ್ರೆ ರೈಲ್ವೆ ಸ್ಟೇಷನ್ದಾಗ ಇದೇವ್ರಿ. ಯಾವ ರೈಲ್ವೆ ಸ್ಟೇಷನ್ ಅಂದ್ರೆ ಹುಬ್ಳಿ ರೈಲ್ವೆ ಸ್ಟೇಷನ್ದಾಗ ಇದೇವ್ರಿ. ನಮ್ಮ ಭಾರತದಲ್ಲಿ ಅತ್ಯಂತ ಉದ್ದವಾದ ಅಗಲವಾದ ಎಲ್ಲ ಎಟು ಜಡ್ ಇದ್ದಿದ್ದು ರೈಲ್ವೆ ಸ್ಟೇಷನ್ದಾಗ ಇದ್ದೀವಿ. ಅದೇನು ಪ್ಯಾಸೆಂಜರ್ ನಾವು ಆಲ್ಮಟ್ಟಿದಾಗ ಇದೇವ್ರಿ. ಇವ ನಮ್ಮ ಟಕ್ಲಮ್ಮ ಮರಿ ಟಕ್ಲ. ಹಾಯ್ ಬ್ರೋ ವಾಟ್ಸಪ್. ಮ್ಯಾಚ್ ಅಂತ ಗೆದ್ದಿದ್ದೆವು, ಅದ್ರ ಸೋತಿ ಬಿಟ್ಟು ಯಾಕೋ ಹೈಲೆನ್ಸು ನಂಬಿಕೆ